ವಿರಾಮದ ನಂತರ ಮತ್ತೊಮ್ಮೆ ಜೈಪುರ್ ಜೇಮ್ಸ್ ಅಂಡ್ ಜ್ಯುವೆಲರ್ಸ್ ಜಯನಗರ್ ಅರ್ಪಿಸುವ ಶಶಿ ಆರ್ಯ ಡಿಶ್ ಫಾಸ್ಟ್ ಫಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಈಗಾಗಲೇ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ನಮ್ಮ ಫಸ್ಟ್ ಕಾಲರ್ ಜೊತೆ ಮಾತನಾಡೋಣ. ಬೆಂಗಳೂರಿಂದ ಮಂಗಳ ಕರೆ ಮಾಡಿದ್ದಾರೆ. ನಮಸ್ತೆ ಮಂಗಳ ಅವರೇ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಇದು ನಮ್ಮ ಮನೆಯಲ್ಲಿ ನಾವು ಇಲ್ಲಿ ನಮ್ಮ ಹಸ್ಬೆಂಡ್ ಇರೋದು ಕಾಶ್ಮೀರಲ್ಲಿದ್ದಾರೆ. ಅವರ ಹುಟ್ಟಿದ ದಿನಾಂಕ ಹೇಳಿ. 28 6 ಹೇಳಿ. 1964. 64. ಹೌದು. ಯಾವ ವಾರ ಹುಟ್ಟಿದ್ದು? ಅವರ ಭಾನುವಾರ ಮೇಡಮ್. ನಕ್ಷತ್ರ ಗೊತ್ತಿದ್ಯಾ? ಶ್ರವಣ ನಕ್ಷತ್ರ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಹಲೋ. ಹಲೋ ಗುರುಗಳೇ, ಕೋಟಿ ಕೋಟಿ ನಮಸ್ಕಾರ ಗುರುಗಳೇ. ಹೇಳಿ ಮಂಗಳಮ್ಮ. ಗುರುಗಳೇ, ನಮ್ಮ ಮನೇಲಿ 27 ವರ್ಷ 26 ಸರ್ವಿಸ್ ಆಯ್ತು. ನಾವು ಇಷ್ಟು ದಿನ ಕಷ್ಟಪಟ್ಟು ಸೇರ್ಸಿದ್ದೆಲ್ಲ ಕಳ್ರೆಲ್ಲ ತಗೊಂಡ್ ಹೋಗ್ಬಿಟ್ರು. ಇದು ಏನ್ ಮಾಡೋದು ಗುರುಗಳೇ? ಮತ್ತೆ ಅನಂತನ ಹಬ್ಬ ಇದೆ, ಅವ್ರು ಅಲ್ಲಿದ್ದಾರೆ, ನಾವ್ ಇಲ್ಲಿ ಹೇಗೆ ಮಾಡೋದು ವ್ರತ ಗುರುಗಳೇ? ಇದೆರಡು ಪ್ರಶ್ನೆ. ಎಲ್ಲಿದ್ದಾರೆ? ಅವ್ರು ಕಾಶ್ಮೀರ್ ಅಲ್ಲಿದ್ದಾರೆ. ನಾನು ಮಕ್ಕಳು ಮಾತ್ರ ಇಲ್ಲಿ ಬೆಂಗಳೂರಲ್ಲಿ ಇದೀವಿ. ಹೌದಾ? ಹೌದು ಗುರುಗಳೇ. ಈಗ ನಿಮ್ಗೆ ಆರ್ಥಿಕ ಪರಿಸ್ಥಿತಿ, ನಿಮ್ಮ ಮನೆ ಬಾಗ್ಲು ಯಾವುದು? ನಮ್ಮ ಮನೆ ಬಾಗ್ಲು ಈಸ್ಟ್ ಅಲ್ಲಿ ಇದೆ ಗುರುಗಳೇ. ಮನೆ ಬಿಲ್ಡಿಂಗ್ ಯಾವ ದಿಕ್ಕು? ಇದು ಗೊತ್ತಾಗ್ತಿಲ್ಲ ಮೇಡಮ್ ಗುರುಗಳೇ ನನಗೆ. ಈಸ್ಟ್ ಅಲ್ಲಿ ಇದೆ, ರೋಡು ಈಸ್ಟ್ ಅಲ್ಲಿ ಇದೆ. ಈಸ್ಟ್ ಅಲ್ಲೂ ರೋಡ್ ಇದೆ. ಪೂರ್ವಕ್ಕೆ ಬಾಗ್ಲು, ಪೂರ್ವಕ್ಕೆ ಮನೆನಾ? ಹೌದು ಗುರುಗಳೇ. ನಿಮ್ಮ ಮನೆಯಲ್ಲಿ ನೈಋತ್ಯ ಭಾಗ ಏನಾಗಿದೆ? ನೈಋತ್ಯ ಭಾಗದಲ್ಲಿ ಇದೆ, ಟಾಯ್ಲೆಟ್ ಬಾತ್ರೂಮ್ ಇರ್ಬೇಕು ಗುರುಗಳೇ. ಎರಡು ಒಟ್ಟಿಗೆ ಇದೆಯಾ? ಹೌದು, ಪಕ್ಕ ಪಕ್ಕ ಇದೆ. ಇಲ್ಲ, ಬೇರೆ ಬೇರೆ ಇದೆ. ಬೇರೆ ಬೇರೆ ಇದೆಯಾ? ಹೌದು ಗುರುಗಳೇ. ಸರಿ, ಈಗ ನಿಮ್ಮ ಯಜಮಾನ್ರು ಕಾಶ್ಮೀರಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ಹತ್ತಿರದಲ್ಲಿ ಯಾವ್ದಾದ್ರು ಆಂಜನೇಯ ದೇವಸ್ಥಾನ ಇದೆಯಂತ? ಇಲ್ಲ ಗುರುಗಳೇ. ಅಲ್ಲೇನು ಮುಸ್ಲಿಂ ಏರಿಯಾದಲ್ಲಿ ಇದಾರೆ, ಡಿಫೆನ್ಸ್ ಅಲ್ಲಿ ಇದ್ದಾರೆ. ಡಿಫೆನ್ಸ್ ಅಲ್ಲೇ ಇದ್ದಾರೆ? ಹೌದು ಗುರುಗಳೇ. ಮತ್ತೆ ಈಗ ಒಂದು ಕೆಲಸ ಮಾಡಿ, ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದ್ರೆ? 2 ಹೆಣ್ಮಕ್ಳು ಗುರುಗಳೇ. ಇಬ್ಬರಿಗೂ ಮದುವೆ ಆಗಿದೆ ಇಲ್ವಾ? ಇಲ್ಲ ಗುರುಗಳೇ. ಸರಿ, ಒಂದು ಕೆಲಸ ಮಾಡಿ, 2 ಹೆಣ್ಣು ಮಕ್ಕಳ ಮುಖಾಂತರವು 48 ವೀಳ್ಯದೆಲೆ ಹಾರ. ಅಂದ್ರೆ ಮಂಗಳವಾರ ಒಬ್ಬಳು ಮಗಳು ಹಾಕಿದ್ರೆ ಶನಿವಾರ ಒಬ್ಬ ಮಗಳು ಹಾಕಬೇಕು. ನಿಮ್ಮ ಯಜಮಾನ್ರ ಪರವಾಗಿ ಆಂಜನೇಯನಿಗೆ ಹಾಕಬೇಕು. ಆ ಆಂಜನೇಯ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ದಕ್ಷಿಣ ನೋಡಬಾರ್ದು, ಪೂರ್ವ ನೋಡಬಾರ್ದು, ಉತ್ತರ ಆದರೂ ಸರಿ ಪಶ್ಚಿಮ ಆದರೂ ಸರಿ ನೋಡಬೇಕು ಆಂಜನೇಯ. ಅಂದ್ರೆ ಬರೀ ತಲೆ ಮಾತ್ರ ತಿರುಗಿರಬಾರ್ದು, ಪೂರ್ತಿ ದೇಹ ನಾವುಗಳು ಉತ್ತರ ಅಥವಾ ಯಾವ ಕಾಲಕ್ಕೂ ಪಶ್ಚಿಮ. ಋಣ ವಿಮುಕ್ತರಾಗಿರ್ತಕ್ಕಂಥದ್ದು ಪಶ್ಚಿಮ. ಯಾವ ಕಾಲಕ್ಕೂ ಉತ್ತರಾಭಿಮುಖ, ಉತ್ತರೇ ಉದಯನ್ಮುಖಿ ಅಂತ, ಉತ್ತರದಲ್ಲಿ ಗುರುವಾಸ ಅಂತ. ಶನಿ ಗುರುವನ್ನ ನೋಡಬೇಕು ಅಂತ. ಅದಕ್ಕೆ ಆಂಜನೇಯ ಗುರು ದಕ್ಷಿಣದಲ್ಲಿರಬೇಕು ಅಥವಾ ಪಶ್ಚಿಮದಲ್ಲಿರಬೇಕು. ಈ ಥರದ್ದು, ಅಂದ್ರೆ ಅವನ ದಿಕ್ಕೆ ನೋಡ್ತಿರೋದು ಹಾಗೆ. ಅಂತ ಆಂಜನೇಯನನ್ನು ಹುಡ್ಕೊಂಡು ಹೋಗಿ ಮಂಗಳವಾರ ಶನಿವಾರ ಮಂಗಳವಾರ ಶನಿವಾರ, ಅಂದ್ರೆ ಮಂಗಳವಾರ ಹಾಕೋರು 4 ಮಂಗಳವಾರಗಳು, ಶನಿವಾರ ಹಾಕೋರು 5 ಶನಿವಾರಗಳು. ಜ್ಞಾಪಕ ಇಟ್ಕೊಳ್ಳಿ. ಮಂಗಳವಾರ ಆದ್ರೆ 4, ಶನಿವಾರ ಆದ್ರೆ 5. ವೀಳ್ಯದೆಲೆ ಹಾರ ಬಂದು 48 ಕಟ್ಟಬೇಕು. ಒಂದೊಂದೇ ವೀಳ್ಯದೆಲೆ ಕಟ್ಟಿಸ್ಬೇಕು. ಆ ಮಕ್ಕಳ ಕೈಯಲ್ಲೇ ಕಟ್ಟಿಸಿ ಎತ್ಕೊಂಡು ಹೋಗಿ ಯಜಮಾನ್ರ ಪರವಾಗಿ ಸಂಕಲ್ಪ ಮಾಡಿ ನೀವು 3 ಜನ ಹಾಕಿಸ್ಬೇಕು ಮಗಳ ಕೈಯಲ್ಲಿ. ಅಂದ್ರೆ ಮುಟ್ಸಿ ಅವ್ರು ಕೊಟ್ರೆ ಅವ್ರು ಹಾಕ್ತಾರೆ ಆಂಜನೇಯನಿಗೆ. ಅದು ಪುಟ್ಟ ಆಂಜನೇಯ ಸರಿ, ದೊಡ್ಡ ಆಂಜನೇಯ ಆದ್ರೂ ಸರಿ. ಅದಕ್ಕೋಸ್ಕರ ನೀವೇನ್ ಮಾಡಿ, ಅನಂತ ಹಬ್ಬಕ್ಕೆ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಯಜಮಾನರಿಗೆ ಸಂಕಲ್ಪ ಮಾಡ್ಕೊಳ್ಳಿ. ಇವತ್ತೇ ವಿಶೇಷವಾಗಿ ಸಂಕಲ್ಪ ಮಾಡ್ಕೊಳ್ಳಿ. ನಾಳೆ ಶನಿವಾರ ದಿವಸ ಒಳ್ಳೆ ದಿವಸ, ಅಲ್ಲಿ ಹೋಗಿ ಸ್ಮರಣೆ ಮಾಡಿಕೊಂಡು ಲಕ್ಷ್ಮೀ ನರಸಿಂಹಸ್ವಾಮಿಗೆ ನೈವೇದ್ಯವನ್ನ ಮಾಡಿಸ್ತೀನಿ ಅಂತ ಹೇಳ್ಕೊಳ್ಳಿ. ಯಾವ್ದಾದ್ರು ಒಂದು ನರಸಿಂಹಸ್ವಾಮಿಗೆ ನಾನು ನಮ್ಮ ಯಜಮಾನರು ಒಟ್ಟಿಗೆ ಬಂದ ಮೇಲೆ, ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಸಾಲಗಳಾಗಿರೋದು ಪರಿವರ್ತನೆ ಆದ ಮೇಲೆ, ಕಳ್ತನ ಆಗಿರೋದು ಋಣ ಇದ್ದರೆ ವಾಪಸ್ ಬಂದ ಪಕ್ಷದಲ್ಲಿ ನಾನು ನಿನಗೆ ವಿಶೇಷವಾಗಿ ಮಾಡ್ತಕ್ಕಂಥದ್ದು 16 ಮಂಗಳವಾರಗಳು ಚಿತ್ರಾನ್ನವನ್ನು, ಅಂದರೆ ನಾವು ನಿಂಬೆಹಣ್ಣು ಪಾನಕ, ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತೀವಲ್ಲ, ಆ ಥರ ನಿಂಬೆಹಣ್ಣು ಚಿತ್ರಾನ್ನನೇ ನೈವೇದ್ಯ ಕೊಡಬೇಕು ಸಾಯಂಕಾಲದಲ್ಲಿ ನರಸಿಂಹಸ್ವಾಮಿಗೆ. ಈ ರೀತಿ ಸಂಕಲ್ಪ ಮಾಡ್ಕೊಳ್ಳಿ. ನೀವು ಮಾಡಬೇಕಾದ 48 ವೀಳ್ಯದೆಲೆ ಹಾರ ಮಂಗಳವಾರ 4, ಶನಿವಾರ ಆದರೆ 5, 2 ಹೆಣ್ಣು ಮಕ್ಕಳ ಮುಖಾಂತರ ಹಾಕಿಸ್ಬೇಕು. ಅನಂತ ಪದ್ಮನಾಭ ವ್ರತ, ಗಂಡ ದೂರ ಇರೋದ್ರಿಂದ ಈ ಥರ ಸ್ಮರಣೆ ಮಾಡಿಕೊಂಡು ಆರ್ಥಿಕ ಪರಿಸ್ಥಿತಿ ಸರಿ ಹೋಗೋದಕ್ಕೋಸ್ಕರ ಇಷ್ಟನ್ನು ನೀವು ಮಾಡ್ಕೊಳ್ಳಿ ಮಂಗಳಮ್ಮ. ಖಂಡಿತ ಒಳ್ಳೇದಾಗಲಿ ಅಂತ ಈ ಮುಖಾಂತರ ಹೇಳ್ತೀನಿ. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ಧಾರವಾಡದಿಂದ ಸಂತೋಷ್ ಕರೆ ಮಾಡಿದ್ದಾರೆ. ಸಂತೋಷ್ ಅವರೇ, ನಮಸ್ಕಾರ. ಹಲೋ ಮೇಡಮ್. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ತಿದ್ದೀರಾ? ನಮ್ಮ ಬಗ್ಗೆ ಕೇಳಬೇಕು. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 1/6/1991. ವಾರ ಹೇಳಿ. ವಾರ ಶನಿವಾರ ಮೇಡಮ್. ಶನಿವಾರ. ನಕ್ಷತ್ರ ಗೊತ್ತಿದೆಯಾ? ಇಲ್ಲ ಮೇಡಮ್, ಕುಂಭರಾಶಿ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ನಮಸ್ಕಾರ ಗುರುಜಿ. ಹೇಳಪ್ಪ. ಸರ್, ನಮಗೆ ಗುರುಜಿ ಅವರೇ, ನಮಗೆ ಸ್ವಲ್ಪ ಕೆಲಸದ ಬಗ್ಗೆ ಕೇಳ್ಬೇಕಾಯ್ತು. ಅದಕ್ಕೆ ಗೌರ್ಮೆಂಟ್ ಕೆಲಸದ ಬಗ್ಗೆ ಕೇಳ್ಬೇಕಾಯ್ತು, ಅದಕ್ಕೆ ಕಾಲ್ ಮಾಡಿದ್ದೆ. ಗೌರ್ಮೆಂಟ್ ಕೆಲಸ ನಿನಗೆ ಸಿಗಬೇಕಾದ್ರೆ ಅಕಸ್ಮಾತ್ ಲಂಚ ಗಿಂಚ ಕೇಳೋ ಅವಕಾಶಗಳು ಉಂಟು. ಅದಕ್ಕೆ ಏನು ಮಾಡ್ತೀಯಾ?
ಅದಕ್ಕೆ ಏನು ಮನೆಯಲ್ಲೇ ಪ್ರಾಬ್ಲಮ್ ಇದೆ ಗುರುಜಿ ಅವ್ರಿಗೆ. ಅದಕ್ಕೆ ನಿನಗೇನು ಅಂದರೆ ಒಂದು ಕೆಲಸ ಸಿಗತ್ತೆ, ಅಪ್ಲಿಕೇಶನ್ ಹಾಕಿದಾಗ ಓಕೆ ಮಾಡ್ತಾರೆ. ಬೇಕು ಅಂತ ಆ ಕೆಲಸ ಈಗ ಯಾವ ಕೆಲಸಕ್ಕೆ ಅಪ್ಲೈ ಮಾಡಿದ್ಯಾ ಇಲ್ವಾ? ರೈಲ್ವೆ ಡಿಪಾರ್ಟ್ಮೆಂಟ್ ಹಾಕಿದೆ ಗುರುಜಿ. ರೈಲ್ವೆ ಡಿಪಾರ್ಟ್ಮೆಂಟ್ ಆದರೆ ಲಂಚ ಕೇಳೋದು ಗ್ಯಾರಂಟಿ ಒಂದು. ಎರಡನೇ ಭಾಗ, ನಿನಗೆ ಶುಕ್ರ ಚೆನ್ನಾಗಿಲ್ಲ, ನೀನು ಹುಟ್ಟಿರೋದು 1ನೇ ತಾರೀಕು ಪರಿವರ್ತನೆಗೆ. ಯಾವ ಕಾಲಕ್ಕೂ ಅಧಿಪತಿ ರವಿ, ಗೌರ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡೋಕ್ಕೆ ಅವಕಾಶ ಉಂಟು. ಆದರೆ ಶುಕ್ರ ಚೆನ್ನಾಗಿಲ್ವೇ, ನೀನು ದುಡ್ಡು ಕೊಡೋಕ್ಕೂ ನಿನ್ನ ಹತ್ರ ಇಲ್ಲ. ಪ್ಲಸ್ ಆ ದುಡ್ಡನ್ನ ನೀನು ಕೊಟ್ಟು ಕೆಲಸ ಮಾಡಿದ್ರು ನಿನಗೆ ಅಕಸ್ಮಾತ್ ಆದರೆ ಅಪವಾದಗಳು ಬರುತ್ತೆ. ಅಂತಂದರೆ ಏನು ಅಂದರೆ, ಕೆಲಸ ಜಾಗದಲ್ಲಿ ಕಿರಿಕಿರಿ, ನೀನು ಯಾವ ಕೆಲಸದಲ್ಲೂ ನೆಟ್ಟಿಗಿರಲ್ಲ. ಈಗ ಒಂದು ಕೆಲಸ ಮಾಡ್ತಾ ಇದ್ದಿದ್ದು ಯಾಕೆ ಬಿಟ್ಟೆ? ಬ್ರೇಕ್ ಅದು ಆರಾಮಿಲ್ಲದಕ್ಕೆ ಗುರುಜಿ ಮತ್ತೆ ಹೇಳಿ ಮನೆಯಲ್ಲಿ ಸ್ವಲ್ಪ ಟ್ರ್ಯಾಕ್ಟರ್ ತಂದ್ರೆ ಅದ್ರ ಸಲುವಾಗಿ ಅದನ್ನ ನಡ್ಸ್ಕೊಂಡು ಹೋಗ್ತಂದ್ರೆ ಅದಕ್ಕೆ ಬಿಟ್ಟಿದೆ. ನಿನಗೆ ಅಕಸ್ಮಾತ್ ಈಗ ಭೂಮಿಗೆ ನಿಮ್ಮ ಸ್ವಂತ ಜಮೀನು ಇದೆಯಾ? ಇದೆ ಗುರುಜಿ. ಈಗ ನಿನ್ನ ಸ್ವಂತ ಜಮೀನಲ್ಲಿ ನೀನು ಕೆಲಸ ಮಾಡ್ಕೊಂಡು ಹೋದರೆ ರವಿಯಿಂದ ಕುಜ ಚೆನ್ನಾಗಿದ್ದಾನೆ ಇಬ್ರು, ಯಾಕೆ ಹಂಗೆ ಮಾಡಬಾರ್ದು ನೀನು? ಅಷ್ಟು ದುಡಿಯೋದಕ್ಕೆ ಆಗಬೇಕಲ್ಲ ಗುರುಜಿ. ದುಡಿಯೋಕ್ಕಲ್ವೋ, ನಿನ್ನ ಸ್ವಂತ ಜಮೀನಲ್ಲಿ ನೀನೇನಾದರೂ ಬೆಳೆ ಬೆಳೆದು ಅಭಿವೃದ್ಧಿ ಪಡೋಕ್ಕೆ ಏನು ಕಷ್ಟ ನಿನಗೆ? ಹಾಗೆ ಮಾಡೋ ಅಂತೀರ ಗುರುಜಿ? ಹೂನಪ್ಪ, ಹಾಗೆ ಮಾಡಿದ್ರೆ ನೋಡು, ಶುಕ್ರ ವೀಕ್ ಆಗಿದ್ರು ಕುಜ ಚೆನ್ನಾಗಿದ್ದಾನೆ ನಿನಗೆ. ನೀನು ರವಿ ಪರಿವರ್ತನೆ ಆಗೋಕ್ಕೋಸ್ಕರ ತಂದೆ ಪೂರ್ವಾರ್ತಿತ ಜನ್ಮವನ್ನ, ಅಂದರೆ ತಂದೆದು ಋಣ ಇರೋ ಭೂಮಿಯಲ್ಲಿ ನೀನು ದುಡಿದ್ರೆ ಮುಂದಕ್ಕೆ ಬರೋದು ಗ್ಯಾರಂಟಿ. ಯಾಕೆಂದರೆ ಸುಮ್ಮನೆ ಅಲ್ಲಿ ಹುಡ್ಕೊಂಡು ಹೋಗೋಕ್ಕಿಂತ ಇದು ನಡೆಯೋದು ಗ್ಯಾರಂಟಿ, ನಿನ್ಗೆ ಒಳ್ಳೇದಾಗತ್ತೆ ಅಂತ ನನ್ನ ಅಭಿಪ್ರಾಯ ಅಂತಲ್ಲ. ನಿನಗಿರೋದೇ ಹಣೆ ಬರನೇ ಹಾಗೆ. ನೀನು ನನ್ನ ಕೇಳದೇ ಇದ್ರು ಇನ್ನೊಂದು 4 ಜನ ಕೇಳ್ಕೊಂಡ್ರು, ಇನ್ನೊಂದು 10 ವರ್ಷ ಆದಮೇಲೆ ನನಗೆ ಸಿಕ್ಕಿದ್ರು ಗೌರ್ಮೆಂಟ್ ಕೆಲಸಕ್ಕೆ ನಿನಗೆ ಉದ್ಯೋಗಕ್ಕೆ ಅವಕಾಶ ಬಂದರು, ದುಡ್ಡು ಕೊಡೋಕ್ಕಾಗದೇ ಇರೋ ಪರಿಸ್ಥಿತಿ, ಸುಮ್ಮನೆ ಹಿಂಗೆ ಓಡಾಡ್ತಿರ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ನೀನು ವ್ಯವಸ್ಥಿತವಾಗಿ ಹೀಗೆ ಮಾಡಿಕೊಂಡ್ರೆ ಉತ್ತಮ ಅಂತ ನಾನು ಹೇಳ್ತಕ್ಕಂಥದ್ದು. ದೈವಿ ವಾಕ್ಯ ಪ್ರಕಾರವಾಗಿ ನೀನು ಮಾಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗೂ ಇರ್ತೀಯ. ಸ್ವಂತ ಜಮೀನಲ್ಲಿ ಏನಾದರೂ ಅಭಿವೃದ್ಧಿ ಆಗ್ಬೋದು, ಯಾಕೆಂದರೆ ಕುಜ ಚೆನ್ನಾಗಿದೆ ನಿನಗೆ. ಗುರುಜಿ ಮತ್ತೆ ಅಂದ್ರೆ ಮನೆಯಲ್ಲಿ ಭಾಗ ಆಗಿಲ್ಲ, ಅದು ಭಾಗ ಆದ್ರೆ ಭಾಳ ಬರಲ್ಲ. ಭಾಗ ಬಂದು ನಿನಗೆ ನೋಡಪ್ಪ ಗುರುಜಿ, ಈಗ ಅಕಸ್ಮಾತ್ ಜನವರಿ 27ನೇ ತಾರೀಕು ಒಳಗೆ ಈಗ ಮಧ್ಯದ ಒಂದು ಕೇಸ್ ಇದೆ ನಿಮ್ಮದು. ಆ ಕೇಸ್ ನಡೀತಾ ಇರೋದನ್ನ ಭಾಗ ಆಗತ್ತೆ. ಮೊನ್ನೆ ಎಲ್ಲ ಗಲಾಟೆಗಳು ಬೇರೆ ಆಯಿತು, ನಿಮ್ಮ ಮನೇಲೆಲ್ಲ ಕುಟುಂಬದವರೆಲ್ಲ ಆ ಆಸ್ತಿಗೆ ವ್ಯವಸ್ಥೆ ಮಾಡಿ ಅಂತ ಮಾತಾಡ್ಕತೆ ಆಗಿದೆ. ಅದಕ್ಕೆ ನಿನಗೆ ಖಂಡಿತವಾಗ್ಲೂ ಆಸ್ತಿಗೆ ಅಂದರೆ ಪಿತ್ರಾರ್ಜಿತ ಋಣ ಗ್ಯಾರಂಟಿ ಬರೋದು. ನಿನಗೆ ಯಾವ ಕಾಲಕ್ಕೂ ನಿನ್ನ ಭಾಗ ಬರುತ್ತಪ್ಪ. ಗುರುಜಿ ಬರುತ್ತೆ, ಸ್ವಲ್ಪ ಬರುತ್ತೆ, ಭಾಳ ಬರಲ್ಲ. ಸದ್ಯಕ್ಕೆ ಸಾಕು ಅಷ್ಟು. ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು ಜೀವನದಲ್ಲಿ, ಸಂತೋಷ. ನಿನ್ನ ಹೆಸರು ತಕ್ಕಂತೆ ಸಂತೋಷವಾಗಿರೋಕ್ಕೆ ನನ್ನ ಅಭಿಪ್ರಾಯ ಅಂತಲ್ಲ, ಸಜೆಷನ್, ನಂದು ಡಿಸಿಷನ್. ನೀನು ತಗೊಳ್ಳೋದೇನು ಅಂದರೆ, ನಿನ್ನ ಸ್ವಂತ ಜಮೀನಲ್ಲಿ ನಿನ್ನ ಸ್ವಂತವಾಗಿ ನೀನು ಕೆಲಸ ಮಾಡಿದ್ರೆ ಅಭಿವೃದ್ಧಿ ಪಡ್ತೀಯ. ಗೌರ್ಮೆಂಟ್ ಕೆಲಸ ಮಾತ್ರ ನೀನು ಸಿಕ್ಕಿದ್ರು ಬೇಡ, ಯಾಕೆಂದರೆ ಅಪವಾದ ಬರುತ್ತೆ, ಅಥವಾ ಯಾವ ಮುಖಾಂತರದ ಕಿರಿಕಿರಿಯಾಗಿ ಮತ್ತೆ ಬಿಟ್ಬಿಡ್ತೀಯ. ಯಾಕಂದರೆ ನಿನಗೆ ಡಿಫೆನ್ಸ್ ವಿಶೇಷ ಪರಿವರ್ತನೆ ಅಂದರೆ ಯಾವ ಕಾಲಕ್ಕೂ ಸರಿ ಹೊಂದ್ಕೊಳ್ಳಲ್ಲ ಜನಗಳು. ಅದಕ್ಕೆ ಈ ರೀತಿ ಮಾಡೋ, ಸಮಯ ಕಮ್ಮಿ ಇರೋದ್ರಿಂದ ಮಿಕ್ಕ ವಿಚಾರ ಮುಂದೆ ಮಾತಾಡ್ಕೊಳ್ಳೋಣ. ವೀಕ್ಷಕರೇ, ಇನ್ನಷ್ಟು ವಿಶೇಷ ವಿಚಾರಗಳನ್ನು ತಿಳಿಯೋಣ. ಅದಕ್ಕೂ ಮೊದಲು ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮ.